ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಳಿದಿರೋದು ಕೇವಲ ಒಂದೇ ದಿನ. ಏನಾದರೂ ಸ್ವೀಟ್ ಮಾಡಲೇಬೇಕಲ್ವಾ? ರವೆ ಉಂಡೆ ಕಾಮನ್ ಆಗಿ ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ಗಟ್ಟಿ ಆಗುತ್ತೆ, ಮುರಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ, ಸಾಫ್ಟ್ ಆಗಿರಲ್ಲ ಅಂತ ನಾನಾ ರೀತಿ ಜನ ಹೇಳ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಒಂದು ಒಳ್ಳೆ ಮೃದುವಾದಂಥದ್ದು. ಹಾಗೆಯೇ ಇದನ್ನು ನೀವು ಎಷ್ಟೇ ದಿನ ಇಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ. ಹಾಗಂತೇಳಿ ತಿಂಗಳಾನ್ಗಟ್ಲೆ ಇಡಿ ಅಂತ ಹೇಳೋದಿಲ್ಲ. ಇದನ್ನು ನೀವು ಸುಮಾರು ಒಂದು 5 ದಿನವರೆಗೂ ಇಟ್ಬಿಟ್ಟು ನೀವು ಇದನ್ನು ತಿನ್ಬೋದು. ಹೊಸೊಬ್ರು ನೋಡ್ತಾ ಇದ್ದೀರಾ, ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಮೊದಲನೇದಾಗಿ ನಾನಿಲ್ಲಿ 1/4 ಲೀಟರ್ ಹಾಲನ್ನು ಆಲ್ರೆಡಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಿಮಗೆ ಪರ್ಫೆಕ್ಟ್ ಆದಂತಹ ಒಂದು ಅಳತೆನಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟೇ ಹಾಲನ್ನ ಕಾಯಿಸಿ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ 3/4 ಕಪ್ಪು ಅಂದರೆ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ವ, ಆ ರವೆ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಚಿರೋಟಿ ರವೆ ಕೂಡ ಬಳಸ್ಬೋದು. ನಂತರ 1/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನಾನು ಸಕ್ಕರೆನ ಇಲ್ಲಿ ಪೂರ್ತಿಯಾಗಿ ಬಳಸ್ತಾ ಇಲ್ಲ, ಕಮ್ಮಿನೇ ಬಳಸ್ತಾ ಇದ್ದೀನಿ. ಅಂದರೆ ನಿಮಗೆ ಒಳ್ಳೆ ಮೆಜರ್ಮೆಂಟಲ್ಲಿ ತೋರಿಸ್ಬೇಕು ಅಂತ ತೋರಿಸ್ತಾ ಇರೋವಂಥದ್ದು. ನೆಕ್ಸ್ಟು 1/2 ಕಪ್ಪು ನಾನಿಲ್ಲಿ ಕೊಬ್ಬರಿನ ತುರಿದು ತೊಗೊಳ್ತಾ ಇದ್ದೀನಿ. ನಂತರ ಡ್ರೈ ಫ್ರೂಟ್ಸು ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಗೆಯೇ ಪಿಸ್ತಾ ಕೂಡ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ತುಪ್ಪ ಒಂದು 1/2 ಕಪ್ಪು. ನೀವಿಲ್ಲಿ ಈ ಡ್ರೈ ಫ್ರೂಟ್ಸ್ ಬದಲಾಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಇಲ್ಲಿ ನೀವು ಬಳಸ್ಬೋದು. ಹಾಲನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಇವಾಗ ಫಸ್ಟು ನಾನು ಸಕ್ಕರೆನ ಇವಾಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಿಪ್ಪೆ ಬಿಡಿಸಿ ಸುಮಾರು ಒಂದು 5ರಿಂದ 6 ಏಲಕ್ಕಿನೂ ಕೂಡ ಇದಕ್ಕೇ ಹಾಕಿ ಇದನ್ನು ನಾನು ಫೈನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇವಾಗ ನಾನು ಬಾಣಲಿಗೆ ಸುಮಾರು ನೋಡಿ ಈ ಒಂದು ಸೌಟಲ್ಲಿ 3 ಸೌಟಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ತುಪ್ಪ ಎಷ್ಟು ಬೇಕಾದರೂ ಬಳಸಿ, ಡ್ರೈ ಫ್ರೂಟ್ಸ್ನೂ ಅಷ್ಟೇ ಎಷ್ಟು ಬೇಕಾದರೂ ಬಳಸಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 20 ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದ್ರಾಕ್ಷಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ನೀವು ರವೆ ಉಂಡೆ ಮಾಡ್ತೀನಿ ಅನ್ನೋದಾದರೆ ಈ ಥರ ಕಟ್ ಮಾಡಿ ತೊಗೊಳ್ಳಿ. ಆವಾಗ ನೀವು ತಿನ್ನಬೇಕಾದ್ರೆ ಎಲ್ಲ ಕಡೆ ಕೂಡ ಇರುತ್ತೆ. ಇಲ್ಲಾಂದರೆ 1, 2 ಈ ಥರ ಇರುತ್ತೆ, ತುಂಬ ದಪ್ಪ ಇರುತ್ತೆ. ತಿನ್ನಬೇಕಾದ್ರೆ ಈಗ ರವೆ ಉಂಡೆ ಕೂಡ ಸ್ವೀಟು, ಅದ್ರ ಒಳಗಡೆ ಇರುವಂತಹ ದ್ರಾಕ್ಷಿನೂ ಸ್ವೀಟ್ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಅಂದರೆ ನನಗಿಷ್ಟ ಈ ಥರ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಾನು ದ್ರಾಕ್ಷಿನೇ ಬಳಸಲ್ಲ. ಇವಾಗ ಒಂದು ಅರ್ಧ ಭಾಗದಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದ ನಂತರ ಅಂದರೆ ಗೋಡಂಬಿ, ಬಾದಾಮಿ ಏನಿದೆ, ನಂತರ ನಾನು ಇವಾಗ ಪಿಸ್ತಾ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಲೇ ರವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸುಮಾರು ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮು, ಲೋ ಫ್ಲೇಮಲ್ಲೇ ನಾವು ಹುರ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ನಾವು ಬ್ಲ್ಯಾಕ್ ಆಗೋ ಗಂಟ ನಾವು ಇದನ್ನು ಹುರಿಬಾರ್ದು. ಮುಖ್ಯವಾಗಿ ಕೈ ಬಿಡಬಾರ್ದು. ನಾವು ಚೆನ್ನಾಗಿ ಇದನ್ನು ಹುರಿದಷ್ಟು ರವೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ, ಅಂದರೆ ಬೇಗ ಹಾಳಾಗಲ್ಲ. ನೋಡಿ, ನಾನು ಇದನ್ನು ಸುಮಾರು ಒಂದು 3/4 ಭಾಗದಷ್ಟು ನಾನು ಹುರ್ಕೊಂಡಿದ್ದೀನಿ. ನಂತರ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕೊಬ್ಬರಿ ತುರಿನ ಎಷ್ಟು ಬೇಕಾದರೂ ಧಾರಾಳವಾಗಿ ಬಳಸ್ಕೊಳ್ಬೋದು. ನಾನು ಯಾವ ಸ್ವೀಟು ಮಿಸ್ ಆದರೂ ಕೂಡ ಈ ಒಂದು ರವೆ ಉಂಡೆ ರೆಸಿಪಿನ ಖಂಡಿತವಾಗ್ಲೂ ಮಾಡ್ತೀನಿ ನಾನು. ದೇವರಿಗೂ ಕೂಡ, ಲಕ್ಷ್ಮೀ ದೇವರಿಗೆ ರವೆ ಉಂಡೆ ಕೂಡ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇವಾಗ ಕೊಬ್ಬರಿನ ಸೇರಿಸಿದ ನಂತರ ಅಂದರೆ ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಕೊನೆಯದಾಗಿ ನೋಡಿ, ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು 1/4 ಭಾಗದಷ್ಟು ಸಕ್ಕರೆ ತೊಗೊಂಡ್ರೆ ಅದು ಡಬಲ್ ಆಗುತ್ತೆ. ಹಾಗಾಗಿ ನಿಮಗೆ ನಾನು ಇವಾಗ ಹೇಳ್ತಾ ಇದ್ದೀನಿ, ನೀವು ನಾನೇನು ತೋರಿಸಿದ್ದೀನಿ ಸಕ್ಕರೆ, ಅದಕ್ಕಿಂತ ನೀವು ಕಮ್ಮಿನೇ ಬಳಸಿದ್ರೆ ಸ್ವೀಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ನಿಮಗೆ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇರೋವಂಥದ್ದು, ಯಾಕಂದರೆ ಪೌಡರ್ ಮಾಡ್ಕೊಂಡಿದ ಮೇಲೆ ಜಾಸ್ತಿ ಹಾಗೆ ಆಗುತ್ತೆ. ಹಾಗಾಗಿ ನಂತರ ಇವಾಗ ಸಕ್ಕರೆನ ನಾನು ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಹಾಲನ್ನು ಸ್ವಲ್ಪನೇ ನಾವು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಾಲನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಅಂದರೆ ಕರೆಕ್ಟಾಗಿ ಹದ ಸಿಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದ ನಂತರನೇ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇರುವಂಥದ್ದು.
ಪಾತ್ರೆ ಕೂಡ ಬಿಸಿ ಇರೋದ್ರಿಂದ ಇಷ್ಟೇ ಸಾಕು. ಹಾಲು ಕೂಡ ಸ್ವಲ್ಪ ಬೆಚ್ಚಗೆ ಇದೆಯಲ್ವ, ಹಾಗಾಗಿ ಸಾಕಾಗುತ್ತೆ. ಇವಾಗ ಉಳಿದಿದ್ದ ಹಾಲು ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಏನು ಮೆಜರ್ಮೆಂಟ್ ತೋರಿಸ್ದೆ ಪರ್ಫೆಕ್ಟಾಗಿ ತೋರಿಸಿದ್ದೀನಿ. 1/4 ಲೀಟರ್ ಹಾಲು, 3/4 ಭಾಗದಷ್ಟು ರವೆ, 1/4 ಕಪ್ಪು ಸಕ್ಕರೆ, ಅರ್ಧ ಕಪ್ಪಷ್ಟು ನೀವು ಅಂದರೆ ಅರ್ಧ ಕಪ್ಪೆ ಅಂತಲ್ಲ, ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೂಡ ನೀವು ಇಲ್ಲಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ಬೋದು. ಜಸ್ಟ್ 1 ನಿಮಿಷ 2 ನಿಮಿಷ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸುಡ್ತಾ ಇರುತ್ತೆ. ಒಂದು 2-3 ನಿಮಿಷ ಬಿಟ್ಬಿಟ್ಟು ನಂತರ ನಾವು ಇದನ್ನು ಉಂಡೆಯಾಗಿ ಕಟ್ಕೊಳ್ಳೋಣ. ನೋಡಿ, ಒಂದು 2-3 ನಿಮಿಷ ಆಗಿದೆ. ತುಪ್ಪನ ಸ್ವಲ್ಪ ಉಳಿಸ್ಕೊಂಡಿದ್ನಲ್ವ, ಅದನ್ನು ಒಂದು ಸ್ವಲ್ಪ ಕೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಉಂಡೆನ ಕಟ್ಕೊಳ್ಳಿ. ನೋಡಿ, ಕೈಯಿಂದ ನಾವು ತಗೊಂಡ್ರೆ ಈ ಥರ ಉಂಡೆಗಳಾಗಬೇಕು ಸಾಫ್ಟಾಗಿ. ಯಾರಿಗೆಲ್ಲ ಬರೋದಿಲ್ಲ ಅವ್ರಿಗೆ ಹೇಳ್ತಾ ಇರೋದು, ದಯವಿಟ್ಟು ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ತುಂಬಾ ಮೃದುವಾಗಿ ಬರುತ್ತೆ. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು 5 ದಿನ ಇಟ್ಟರೂ ಕೂಡ ಇದೇ ಒಂದು ರೀತಿಯಲ್ಲಿ ಮೃದುವಾಗೇ ಇರುತ್ತೆ. ನಾವು ಹಾಲನ್ನು ಸೇರಿಸಿರೋದ್ರಿಂದ ಇದನ್ನು ನಾವು ಹೆಚ್ಚಿಗೆ ದಿನ ನಾವು ಇದನ್ನು ಇಡೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು 4ರಿಂದ 5 ದಿನ ಆರಾಮವಾಗಿ ಇದನ್ನು ನೀವು ಸ್ಟೋರ್ ಮಾಡ್ಬೋದು. ನೋಡಿ, ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನೂ ಇಲ್ಲಿ ಬಳಸಿರೋದ್ರಿಂದ ತಿನ್ನಬೇಕಾದ್ರೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ತಿಂತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಫೈನಲ್ ಆಗಿ ನೋಡಿ, 3/4 ಕಪ್ಪು ನಾನು ರವೆ ತೊಗೊಂಡಿರೋವಂಥದ್ದು ಸುಮಾರು ಒಂದು 15 ನಾನು ಸ್ವಲ್ಪ ಇಲ್ಲಿ ಮೀಡಿಯಮ್ ಆಗೇ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕಿಂತ ಸಣ್ಣಕ್ಕೆ ಬೇಕಾದರೂ ನೀವು ಉಂಡೆನ ಕಟ್ಕೊಳ್ಬೋದು, ಅಥವಾ ಇದಕ್ಕಿಂತ ದಪ್ಪವಾಗಿ ಕೂಡ ನೀವು ಕಟ್ಕೊಳ್ಬೋದು. ಇವಾಗ ಫೈನಲ್ ಆಗಿ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ. ತಿಂತಾ ಇದ್ರೆ ಅಂತೂ ತುಂಬಾ ಸಾಫ್ಟಾಗಿರುತ್ತೆ. ಯಾರಿಗೆಲ್ಲ ರವೆ ಉಂಡೆ ಮಾಡೋದು ತುಂಬ ಕಷ್ಟ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಇಲ್ಲ. ಒಂದು 10 ನಿಮಿಷ ನಿಮ್ಮಲ್ಲಿ ಟೈಮ್ ಇದ್ದರೆ ಖಂಡಿತವಾಗ್ಲೂ ಇದಕ್ಕಿಂತ ನೀವು ಇನ್ನೂ ಚೆನ್ನಾಗೇ ಮಾಡ್ತೀರಾ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರ ಒಂದು ನೈವೇದ್ಯಕ್ಕೆ ಖಂಡಿತವಾಗ್ಲೂ ಮಾಡಿ ಇಡಿ. ನೋಡಿ, ಪರ್ಫೆಕ್ಟ್ ಆದಂತಹ ಒಂದು ಅಳತೆನಲ್ಲಿ ರವೆ ಉಂಡೆನ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ, ನೋಡಿ ಮುರಿದ್ರೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಸಾಫ್ಟ್ ಆದಂತಹ ರವೆ ಉಂಡೆ. ಇಷ್ಟ ಆಯಿತಾ? ಲೈಕ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ ಆರೋಗ್ಯದ ಅಡಿಗೆ ಚಾನಲ್ನ ನೋಡ್ತಾ ಇರಿ. ಧನ್ಯವಾದ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ.